ನಾವೆಲ್ಲ ಗೋವಾ ಟ್ರಿಪ್ ಹೋಗ್ತಾ ಇದೀವಿ. ಇಲ್ಲ ಆಗ್ಲೇ ಬಾಂಬ್ ಬಿಟ್ಟ ಒಳಗಡೆ. ಯಾರಿಗೂ ಆಕ್ಸಿಡೆಂಟ್ ಆಗೈತೆ ಅನ್ಕೊಂಡು ಏನಾಗಿಲ್ಲ, ಕುಡುಕ್ ನಮ್ಮ ಮಕ್ಕಳು ಬೀಚ್ ಚಲೋ ಅಫಿಷಿಯಲಿ ಇನ್ ಗೋವಾ. ಕನ್ನಡ ಕನ್ನಡ ನಮ್ಮ ಕನ್ನಡ ಕಣಕಣದಲ್ಲೂ ಕನ್ನಡ ತನ್ನವ ಬಿಟ್ಟು ಕೊಡದೇನೆ ಬದುಕುತ್ತಿರುವ ಕನ್ನಡಾಭಿಮಾನಿಗಳಿಗೆಲ್ಲ ಈ ಕನ್ನಡಿಗ ಹೇಳೋದೊಂದೇನೆ. ಹಾಯ್ ಹಲೋ ಗೈಸ್, ಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಇವತ್ತಿನ ವಿಡಿಯೋ ಏನಂತಂದರೆ ನಾವೆಲ್ಲ ಗೋವಾ ಟ್ರಿಪ್ ಹೋಗ್ತಾ ಇದೀವಿ. ನಮ್ಮ ಜೊತೆ ಯಾರು ಅವ್ರೆ ಅಂದರೆ ಹೆಸರು ಹೇಳ. ಆಕಾಶು, ಹಾಯ್, ಉಲ್ಲಾಸು, ಮದನ್. ಹಾಯ್ ಮಾಡಪ್ಪ ಮದನ್. ಏನು ಸಮಾಚಾರ ಮದನ್, ಹೆಂಗಿದ್ಯಾ? ಎಷ್ಟೊಂದು ದಿನ ಆದ್ಮೇಲೆ ಬ್ಲಾಗಲ್ಲಿ ಕಾಣಿಸ್ತಾ ಇದೆಯಾ? ಆದರೂ ಇದು ಹೇಳ್ಬಾರ್ದು, ಆದರೂ ಹೇಳ್ತೀನಿ. ಟ್ರಿಪ್ ಸ್ಟಾರ್ಟ್ ಆಗಿ ಇನ್ನೂ 1 hour ಆಗಿಲ್ಲ, ಆಗ್ಲೇ ಬಾಂಬ್ ಬಿಟ್ಟ ಒಳಗಡೆ. ಕಟ್ ಮಾಡ್ತೀನಿ ಮೇಡಮ್, ನಾನು ಕಟ್ ಮಾಡ್ತೀನಿ. ಹಾಂ ಆಯ್ ಮಾಡಿ ಮದನ್. ಸರಿ, ಇಷ್ಟೊತ್ತಿನೂ ಆಯ್ ಮಾಡಿ. ಬೇರೆ ವಿಡಿಯೋ ಅದು ಕಾಲ್ ಮಾಡ್ಬಿಟ್ನಲ್ಲ. ಹಾಯ್ ಜನರೇ. ಅಯ್ಯೋ ಎಂತ ಜನರೇ, ಯಾಕೆ ಜನರೇ? ನಾನಂದ್ರೆ ನಿಮ್ಗೆ ಇಷ್ಟ ಇಲ್ವಾ ಜನರೇ? ನಿನ್ಗೆ ಸಾರಿ ಕೇಳು ಅಂತ ಹೇಳಿದೆ ತಾನೆ. ಒಂದ್ಸಲಿ ಮಾಡೋದ ನಾಚ್ಕೊಂಬಿಟ್ಟ ಅವನು. ಇವ್ ನೋಡಿ ಕಲ್ಮಿನ್ರಿ. ಏ ದಿವಾಕರ್, ಏನು ಏನ್ ಸಮಾಚಾರ? ಫಸ್ಟ್ ಟೈಮ್ ನಮ್ಮ ಬ್ಲಾಗಲ್ಲಿ ಗೊತ್ತಾಯ್ತು. ಏನ್ ಅನ್ಸ್ತಾ ಇದೆ ನಿಂಗೆ? ಏನು ಅನ್ನಿಸ್ತಿಲ್ಲ, ಖುಷಿ ಆಯ್ತಾಯ್ತಾ? ಫುಲ್ ಖುಷಿ ಆಗ್ತಿದೆ. ನಾನು ಬ್ಲಾಗಲ್ಲೆಲ್ಲ ಯೂಟ್ಯೂಬಲ್ಲೆಲ್ಲ ಫೇಮಸ್ ಆಗ್ತಿದ್ದೀನಿ. ಸೂಪರ್, ಕಂಗ್ರ್ಯಾಚುಲೇಷನ್ಸ್. ಗೋವಾಗ ರೆಡಿ ಆಗಿದೆ ಫುಲ್ ರೆಡಿ ಆಗಿದೆ. ಹಾಯ್ ಮಾಡಪ್ಪ ಶ್ರೇಯಸ್. ಹಾಯ್ ಗಾಯ್ಸ್, ವೆಲ್ಕಮ್ ಟು ಸೂರಜ್ ಯೂಟ್ಯೂಬ್ ಚಾನಲ್. ಏನಪ್ಪ ಶ್ರೇಯಸ್, ಎಷ್ಟೊಂದು ದಿನ ಆದ್ಮೇಲೆ ಬ್ಲಾಗಲ್ಲಿ ಕಾಣಿಸ್ತಾ ಇದೆ? ಮಾಡಿದೀವಲ್ಲ ಗಣೇಶನ ಹಬ್ಬದ ಬ್ಲಾಗಲ್ಲಿ ಇದೆಯಲ್ಲ. ಹಾಯ್ ಮಾಡ ಸಂಜೆ ಹಂಗೆ ನೋಡಿ ಗಾಯ್ಸ್, ಎರಡು ಕಾರಲ್ಲಿ ಹೋಗ್ತಾ ಇದೀವಿ. ನೋಡಿ ಫೋಟೋ ಶೂಟ್. ಕೋತಿ ಸೈಡಿಗೆ ಬಂದು ಸಾಯಿ. ನೋಡಿ ನೋಡಿ ನೋಡಿದ್ರ ಫನ್. ಗೋವಾ 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 ಹೊಡಿರೆ ಗೋವಾ ಜೋಕರ್ ಗೋವಾ. ಗಾಳಿಲಿ ಮುತ್ತರಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲ ಇದ್ದಂಗೆದ್ದು ಎದ್ದು ಹೋದೋರು ಯಾರು? ಹುಡುಗಿ ನನ್ನ ಹುಡುಗಿ ಪ್ರೀತಿಸುತ್ತೀನಿ ಅಂತ ಹಾಡುತ್ತಾಳೆ. ಹತ್ತಿರ ಬರದೆ ದೂರನೂ ಇರದೆ ಗುಂಡಿಗೆ ಚುಚ್ಚಿ ನನ್ನ ಕಾಡುತ್ತಾಳೆ. ಅಲ್ಲಿ ತುಂಬಾ ಆಗೈತೆ ಇದೆ, ಬಿಚ್ಕೊಡು. ಏನು ಅಂತ ಕೇಳ್ಬಿಡ, ಆಮೇಲೆ ಹೇಳ್ತೀನಿ. ಏನು ಟೆಂಟ್ ಬಿಚ್ಕೊಳೋಣ. ಯಾಕೆ? ನಿನ್ಗೆ ಅಲ್ಲಿ ಅದೇನ್ ಫ್ಲೇವರ್ ಬತ್ತಲ್ಲ, ನನ್ಗೆ ಕುತ್ಕೊಳಕ್ ಆಯ್ತಲ್ಲ, ಅರ್ಥ ಮಾಡ್ಕೋ. ಬೇಕಾದ್ರೆ ಸ್ವಲ್ಪ ಇದೆ. ನಮ್ ಫ್ಯಾನ್ 25 ಸತಿ ವಿಂಡೋ ಹೇಳ್ತಿದ್ದೆ, ಅವಾಗಿಂದ ಆಯ್ತಾ ಇಲ್ಲ ಇಲ್ಲಿ. ಯಾಕೋ ಮದನ್ ಏನ್ ತಿನ್ ಬಂದ? ಅದು ಬೇಕು, ಅವ್ರಿಗೆ ಹಿಂದೆ ಕೊಟ್ಬಿಡು ಅಂತ. ಅದ್ರಲ್ಲಿ ಬತ್ತಾ ಇಲ್ವಾ? ಬದೈತೆ ಆಯ್ತಲ್ಲ ಗೈಸ್, ಯಾರಿಗೂ ಆಕ್ಸಿಡೆಂಟ್ ಆಗೈತೆ ಅನ್ಕೊಂಡು ಇನ್ಸೂರೆನ್ಸ್ ಸೈಡ್ಗೆ ಅವ್ರಿಗೇನು ಆಗಿಲ್ವಂತೆ. ನೋಡಿ ಇಲ್ಲಿ ಡ್ರೈವರೇ. ಹೌದು ಗೈಸ್, ಪಾಪ ಕುಡ್ದು ಬಿದ್ದವ್ರ ಸುಮ್ಮನೆ ಬಿದ್ದವ್ರ ಗೊತ್ತಿಲ್ಲ. ಇಷ್ಟೊತ್ತಿನಲ್ಲಿ ಬಿದ್ರೆ ಏನ್ ಅನ್ಕೊಂತಾರೆ, ಕುಡ್ದ್ಬಿಟ್ಟು ಬಿದ್ದವ್ರೆ ಅಂತ ಅನ್ಕೊಂತಾರೆ. ಅದಕ್ಕೆ ಯಾವತ್ತು ನೀವು ಆಗಲಿ ಕುಡ್ದು ಗಾಡಿ ಓಡಿಸ್ಬಾರ್ದು. ನೋಡಿ ಸೀಟ್ ಬೆಲ್ಟ್ ಆಗಿ ನೈಟ್ ಡ್ರೈವ್ ಮಾಡ್ಬೇಕಾದ್ರೆ ಹುಷಾರಾಗಿ ಡ್ರೈವ್ ಮಾಡಿ, ಕುಡಿಬೇಡಿ. ಕುಡಿದೇ ಗಾಡಿ ಓಡಿಸಿ ಅಷ್ಟೇ. ಜೀವನದಲ್ಲಿ ನಿಮಗೋಸ್ಕರ ನಿಮ್ಮ ಫ್ಯಾಮಿಲಿ ಅವರೆಲ್ಲ ಕಾಯ್ತಾ ಇರ್ತಾರೆ ಮನೇಲಿ. ಒಂದು ಸೆಕೆಂಡ್ ಯೋಚನೆ ಮಾಡಿ ಅಷ್ಟೇ. ಫ್ಯಾಮಿಲಿ ಯೋಚನೆ ಮಾಡಿ ಚೆನ್ನಾಗಿ ನೀಟಾಗಿ ಓಡಿಸಿ, ಮೆತ್ತು ಓಡಿಸಿ, ನಿಧಾನವೇ ಪ್ರಧಾನ ಅಷ್ಟೇ ಗೈಸ್. ಸೈಡಿಂಗ್ ಆಫ್. ಏನಾಗಿಲ್ಲ, ಕುಡುಕ್ ನಮ್ಮ ಮಕ್ಕಳು ಬೀಚ್ ಚಲೋ ಕುಡಿದ್ಬಿಟ್ಟಿರೋದ? ಸತ್ತೋಗಿಲ್ಲ, ಕಾಲ್ಗಳೆಲ್ಲ ಏಟಾಗೈತೆ. ಮಾತೆ ಕೇಳ್ತಲ್ಲ ಅವನು. ಗಾಡಿ ಸೈಡ್ಗೆ ಹಾಕ್ತೀನಿ ಕೊಡು ಅಂದ್ರೆ ಬೇಡ ಬಿಡೋಣ ರೋಡಲ್ಲಿ ನಿಂತ್ಕೊಂಡ್ಬಿಟ್ಟವ್ರೆ. ನಾವು ಯಾವ ಮಾಡಿದ್ರೆ ಸೈಡ್ ಬಾಕರು ಅಂದ್ಬಿಟ್ಟು ಗಾಡಿ ಆಮೇಲೆ ಸೈಡ್ಗೆ ಹಾಕಿದ್ವಿ. ಎದ್ಬಾಕರು ಆ ಕಡೆ ಹೋಗಂದ್ರೆ ಪತಾನೆ ಇಲ್ಲ. ಫುಲ್
ಕುಡ್ಬಿಟ್ಟು ಅಲ್ಲೇ ಕೂತವ್ರ ರೈಟ್ ಸೈಡ್ ಅಲ್ಲೇ ಕೂತವ್ರ ಇನ್ನ ಜಾಸ್ತಿ ಏಟ ಆಯ್ತಾ? ಕಾಲುಗಳು ಕಿತ್ತೋಗ್ಬಿಟ್ಟವೆ, ಅವನಿಗೆ ಸ್ವಲ್ಪ ಕೈ ಕಿತ್ತೋಗಿದ್ದೀವಿ. ಇಬ್ರು ಅವ್ರ ತಾನೆ? ನಾನ್ ನೋಡ್ದೆ ಚೆನ್ನಾಗಿ ನೋಡ್ಬಿಟ್ಟು ಹಂಗೆ ಹೇಳ್ಬಿಟ್ಟೆ. ಅಲ್ಲ ಬಿದ್ದೋಗಿದ್ರ ನೀನ್ ನೋಡಿದಾಗ? ಹಾ ಬಿದ್ದಿದ್ರು. ಗೈಸ್ ಈಗ ಸಂಜಯ್ ಒಂದು ಸೋಷಿಯಲ್ ಅವೇರ್ನೆಸ್ ಕೊಡ್ತಾನೆ, ಬನ್ನಿ ಕೇಳೋಣ. ನಾವು ಬೆಂಗಳೂರಿಂದ ಗೋವಾ ಕಡೆಗೆ ಹೋಗ್ತಾ ಇದ್ವಿ. ಶಿರಾ ಹತ್ರ ಬರಬೇಕಾದ್ರೆ ಯಾರೋ ನಾವು ಪಕ್ಕದಲ್ಲೇ ಪಾಸ್ ಆದ್ವಿ, ನಾವು ನೋಡಿಲ್ಲ. ಇವರು ನೋಡೋದು ಯಾರೋ 2 ವೀಲರ್ ಅವರು ಕುಡಿದ್ಬಿಟ್ಟು ರೋಡಲ್ಲಿ ಬಿದ್ದುಬಿಟ್ಟಿದ್ದಾರೆ ಇಬ್ರು. ನಮಗೂ ಕಾಣಿಸಿಲ್ಲ, ನಾವು ಹೋಗೋ ಲೈನಲ್ಲೇ ಬಿದ್ದಿದ್ರಂತೆ, ನಮಗೂ ಗೊತ್ತಿಲ್ಲ. ಸೊ ಇವರು ಸೈಡ್ಗೆ ಹಾಕ್ಬಿಟ್ಟು ಕೂರಿಸಿ ಅವ್ರನ್ನ ನೀರಿಗೆ ಕೂರಿಸಿ ಬಂದಿದ್ದಾರೆ. ಸೊ ಕುಡಿದ್ಬಿಟ್ಟು ಗಾಡಿ ಓಡಿಸ್ಬೇಡಿ, ಕುಡಿದ್ಬಿಡ್ಬೇಕಾದ್ರೆ ಗಾಡೀಲಿ ಕೂತ್ಕೊಳ್ಳಿ, ಹಿಂದೆ ಕೂತ್ಕೊಳ್ಳಿ. ಕುಡಿದ್ಬಿಟ್ಟು ಮಾತ್ರ ಡ್ರೈವ್ ಮಾಡಬೇಡಿ. ಕುಡಿಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ ನಿಮ್ಗೆ, ಕುಡಿದ್ಬಿಟ್ಟು ಡ್ರೈವ್ ಮಾಡಬೇಡಿ. ಪುಣ್ಯಾತ್ಮ ನಾವು ಅದನ್ನ ಹೇಳೋದು ಗೈಸ್, ಯಾರನ್ನು ಕುಡಿಬೇಡಿ ಅಂತ ಹೇಳಲ್ಲ, ಕುಡಿದು ಗಾಡಿ ಓಡಿಸ್ಬೇಡಿ. ನೀನಯ್ಯ ಪುಣ್ಯಾತ್ಮ. ಏನಂತ ದಿವಾಕರ್? ಹೌದು, ಇದು ಸರಿ. ಸರಿನಾ? ಏನ್ ಸರಿ? ಕುಡಿದ್ಬಿಟ್ಟು ಗಾಡಿ ಓಡಿಸ್ಬಾರ್ದು. ಅದ್ ಸರಿನಾ? ಕುಡಿದ್ಬಿಟ್ಟು ಗಾಡಿ ಓಡಿಸೋದು ಸರಿನಾ? ಗಾಡಿ ಓಡಿಸ್ಬಾರ್ದು ಅಂತ ಕಣ ಹೇಳ್ತಾರಲ್ಲಿ. ಊಟ ತಿಂದ್ರಿ ಗೈಸ್, ಚೆನ್ನಾಗಿತ್ತು ಊಟ. ಶಿರಾ ಹತ್ರ ಬಂದೆ, ಬನ್ನಿ. ಚೆನ್ನಾಗಿದೆ ಊಟ, ಚೆನ್ನಾಗಿದೆ ಗೈಸ್. ಊಟ ಹೆಂಗ ಅನ್ಸ್ತು ನನಗೆ? ಚೆನ್ನಾಗಿತ್ತು. ನಿಂಗೇನ್ ಅನ್ಸ್ತಾ ಊಟ? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಊಟ ಸೂಪರ್ ಆಗಿತ್ತು ಗೈಸ್. ಇವಾಗ ಹೊಡ್ತಾ ಇದೀವಿ. ಇವನೇನೋ ತಿಂದಿಲ್ಲ, ಅವನು ಜಡಿಯ. ನಾವು ಮಾತ್ರ ತಿನ್ಕೊಂಬಂದ್ವಿ, ಹೊರಡೋಣ ಮನೆ ಗೈಸ್. ಇವಾಗ ಕಾರ್ ಚೇಂಜ್. ಢೂಮ ಕೂತ್ಕೊಂಡು ನೋಡಿ. ಬನ್ನಿ, ಕಾರ್ ಚೇಂಜ್ ಗೈಸ್. ಈಗ ಏನೋ ಇಷ್ಟಿಂದ ಹಾಕೊಂಡಿದ್ಯಾ? ಸಿಗೋವರೆಗೂ ನಗೋವರೆಗೂ ಕಾದಿರುವೆ, ಮಳೆವರೆಗೂ ಕೊನೆವರೆಗೂ ನಾನಿರುವೆ. ಇನ್ನು ಮುಂದೆ ಬಾಳಲು ಏನ ಜೋರಗಳಲ್ಲಿ ಏನದ ಲೇ ಜಿರ್ಲೆ ಮೀಸೆ ತರ ಇತ್ತು, ಎತ್ ನೋಡಿದ್ರೆ ಜುರ್ಳೆ ಸಕ್ಕದಾಗಿತ್ತ ಜುರ್ಳೆ. ಅಲ್ಲಿ ಮನೇಲಿ ಯಾಕೋ ಜುರ್ಳೆ ಹಾಕಿದ್ರಂತೆ. ಅವನಿಗೆ ಬೇಕು ಅಂತಾನೆ ಹಾಕಿದ್ ನಾವು ಜುರ್ಲೆನ. ಅಲ್ಲ ಬಂದ್ ಗಾಯ್ಸ್, ರಾತ್ರಿ ಬಿಟ್ಟಿದ್ದು ಗಾಯ್ಸ್. ನಾವು ಇವಾಗ ಧಾರವಾಡ ಹತ್ರ ಇದ್ದೀವಿ, ಎಕ್ಸಾಕ್ಟ್ ಧಾರವಾಡ. ಇನ್ನು 170 ಕಿಲೋಮೀಟರ್ಸ್ ಐತೆ. ಇವಾಗ ರೂಮ್ ಟೂರ್ ಕೊಡ್ತೀವಿ. ನೋಡ ಹೆಂಗೈತೆ ಜರ್ನಿ ಎಕ್ಸ್ಪೀರಿಯನ್ಸು? ಚೆನ್ನಾಗೈತೆ. ಸುಸ್ತಾಯ್ತಿಲ್ವಾ? ಅಷ್ಟೇನೋ ಆಯ್ತಲ್ಲ, ನಿದ್ದೆನೋ ಏನೋ ಎಳೀತಲ್ಲ ಈ ಸಲ. ಹಂಗೆ ನಿದ್ದೆ ಬರೋದೆ. ಇದೇ ಫಸ್ಟ್ ಟೈಮು ಟ್ರಿಪ್ಪಲ್ಲಿ ನಿದ್ದೆ ಮಾಡಿರೋದು. ನಿದ್ದೆ ಯಾವಾಗಲೂ ಸತಾಗಿರ್ತಾನೆ. ನಾವು ಮಲಗಲ್ಲ, ನಾವು ಬೆಂಕಿ ಬಿರುಗಾಳಿ ಹೋಗ್ತಲ್ಲ. ನಾವು ನೀನು ಮಲ್ಕೊಂಡ್ಬಿಟ್ರೆ ಎಲ್ಲ ಮಲ್ಕೊಂಡ್ಬಿಡ್ತೀವಲ್ಲ. ಸಾಕಾಗ್ಬಿಡೈತೆ ಗೈಸ್, ಅಲ್ಲಿಂದ ಬೆಂಗಳೂರಿಂದ ಓಡಿಸಿ ಸಾಕಾಗ್ಬಿಡೈತೆ. ಇವಾಗ ಶೆಡ್ ಆಗ್ಬಿಡೋದು, ಸತ್ತೋಗ್ಬಿಡೋದು, ಹಂಗೆ ಮಲ್ಕೊಂಡ್ಬಿಡೋದು. ಇಲ್ಲಿಂದ ಒಂದು 100 ಕಿಲೋಮೀಟ್ರು. ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ
ನಾವು ಗೋವಾ ಬಾರ್ಡರ್ ಹತ್ರ ಹೋಯ್ತಾ ಇದ್ದೀವಿ. ಅಣ್ಣ ಎಷ್ಟಾಯ್ತು ಜರ್ನಿ ಹೆಂಗ್ ಅನ್ಸ್ತೈತೆ? ಜರ್ನಿ ಚೆನ್ನಾಗಿತ್ತಪ್ಪ. ನಿದ್ದೆ ಮಾಡ್ಕೊಂಡು ಆರಾಮಾಗಿ ಬಂದ್ವಿ ನಾವು. ಓಡಿಸ್ತಾ ಇದ್ರು ಪಾಪ ಡ್ರೈವರ್ ಅವರು. ನಾವು ಡ್ರೈವರ್ಗಳು ಫುಲ್ ಸತ್ತೋಗ್ಬಿಟ್ಟಿದ್ದೀವಿ. ಹಿಂಗಡೆ ವಾಪಸ್ ಹೋಗೋನೆ. ಇಲ್ಲಾಡಿ ಇವನು ಕಾಣಿಸ್ತಾ ಇರೋದು ಸತ್ತವ ನೋಡಿ, ಫುಲ್ ಸತ್ತವನೇ ಗೈಸ್ ಅವನು. ನಾವು ಏನೋ ಸ್ವಲ್ಪ ಸುಮಾರು ಬದುಕೊಂಡು ಹೋಯ್ತಾ ಇದೀವಿ. ಇವನೊಂದು ನೋಡಿ ಫುಲ್ಲು ಬ್ರೈಟಾಗಿ ಅವನೇ ಬದುಕ್ಬಿಡೋನು, ಫುಲ್ಲು ಮಲ್ಕೊಂಡು ನಿದ್ದೆ ಮಾಡ್ಬಿಟ್ಟು ಫುಲ್ಲು ಅಲ್ಲಿಂದ ಬೆಂಗಳೂರಿಂದ ಇಲ್ಲಿವರೆಗೂ ಫ್ರೆಶ್ ಆಗವನೆ. ನಾವು ಫುಲ್ ಸತ್ತೋಗ್ಬಿಟ್ಟಿದ್ದೀವಿ. ಹಂಗೆ ಇವಾಗ ಬನ್ನಿ ಗೈಸ್, ನೆಕ್ಸ್ಟ್ ಗೋವಾ ಬೀಚಲ್ಲಿ ಸಿಗ್ತೀನಿ ನಿಮಗೆ. ಸೊ ಗೈಸ್ ನಾವು ವಿ ಆರ್ ಅಫಿಷಿಯಲಿ ಇನ್ ಗೋವಾ. ಬಂದಿದ್ದೀವಿ ಗೋವಾಗೆ. ಬೀಚ್ ಹೋಯ್ತಾ ಇದೀವಿ. ಬೀಚಲ್ಲಿ ಮಸ್ತ್ ಆಟಾಡೋಣ ಬನ್ನಿ ಗೈಸ್. ಬೀಚಲ್ಲಿ ಏನೇನು ಮಾಡ್ತೀವಿ ಅಂತ ತೋರಿಸ್ತೀವಿ. ಬೀಚಲ್ಲಿ ಏನು ಮಾಡ್ತೀವಿ? ಆಟ ಆಡ್ತೀವಿ. ಅದೇ ಬೀಚಲ್ಲಿ ಏನು ಆಟಾಡ್ತೀವಿ ಅಂತ ತೋರಿಸೋದು. ಫುಲ್ಲು ಸಮುದ್ರದಲ್ಲಿ ಆಟ ಆಡ್ತೀವಿ. ಇವಾಗ ನೀವು ಹಂಗಾಕದು ನೋಡಿ ಗೈಸ್. ಇಲ್ಲೆಲ್ಲ ಹಳೆ ಮನೆಗಳು ಯಾರು ತೋರಿಸ್ತಿರೋ ನೋಡಿ, ಎಲ್ಲ ಹಳೇದಿಲ್ಲ ನೋಡಿ, ಫುಲ್ ಇಂಚು. ಫುಲ್ ಎಲ್ಲ ಹಂಚಿನ ಮನೆ. ಸೊ ಗೈಸ್ ನಾವು ಫೈನಲಿ ಬೀಚ್ ಹತ್ರ ಬಂದಿದ್ದೀವಿ. ನನಗೆ ಬೀಚ್ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಎಷ್ಟು ದಿನ ಆದ್ಮೇಲೆ ಈ ಥರ ಸಮುದ್ರಕ್ಕೆ ಬಂದಿರೋದು. ಆಯಿತು ಗೈಸ್, ಆಲ್ರೆಡಿ ನಿಯರ್ಲಿ ಒಂದು 3 years 4 years ಆಯಿತು ನಾವು ಸಮುದ್ರಕ್ಕೆ ಬಂದು. ಇವತ್ತೇ ಬಂದಿರೋದು. ಬನ್ನಿ, ಅವ್ರೆಲ್ಲ ಕಾರಲ್ಲಿ ಬರ್ತವ್ರೆ. ನಾವು ಫಸ್ಟ್ ಬಂದು ಆಟ ಆಡೋಣ ಅಂತ ಬಂದಿದ್ದೀವಿ. ಇವಾಗ ಒಂದು ಬನಿಯನ್ ತೊಗೊಬೇಕು. ಇಲ್ಲಿ ಐ ಲವ್ ಗೋವಾ ಅಂತ ಬರ್ದಿರ್ತಲ್ಲ, ಇರಲಿ ಐ ಲವ್ ಗೋವಾ ಒಂದು ತೊಗೊಳ್ಳೋಣ. ಬನ್ನಿ ಗೈಸ್ ನೋಡಿ. ಇವಾಗ ನಿಮ್ಗೊಂದು ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ ನೋಡಿ ಗೈಸ್. ಸಮುದ್ರವೋ ಸಮುದ್ರ ಏನೋ ಅಲ್ಲೇ ಇದು ಅದೇ ನೋಡ ಭಾಗ ಅಲ್ಲೇ ಅಲ್ಲೈತಲ್ಲ, ಅದೇ ಭಾಗ. ಹಾಂ ನೋಡಿದ್ರೆ ಗೊತ್ತಾಗ್ತೈತೆ ನಮ್ಗೆ. ಅಲ್ಲಿ ನೋಡಲ್ಲಿ ಅಷ್ಟು ಜನ ಗೈಸ್ ಫುಲ್ಲು ಬಂದಿದ್ದೀವಿ. ಬನ್ನಿ ಇವಾಗ ಬೀಚ್ ಒಳಗೆ ಹೋಗೋಣ. ಯಾರು ಬೇಕಾದ್ರೂ ಗೈಸ್ ಫೈನಲಿ ಅಫಿಷಿಯಲಿ ವಾಟರ್ ಟಚ್ ಆಯ್ತು ನೋಡಿ ನೋಡಿ ಗೈಸ್. ಅಫಿಷಿಯಲಿ ವಾಟರ್ ಟಚ್ ಆಯ್ತು ನಮ್ಮ ಕಾಲಿಗೆ. ಫುಲ್ ಸಮುದ್ರದಲ್ಲಿ ಆಟ ಆಡೋಲ್ಲ ಎಷ್ಟೊಂದು ದಿನ ಆಯಿತು. ಫುಲ್ ಮಜಾ ಮಾಡೋದು ಇವತ್ತು. ಸಮುದ್ರದೊಳಗೆ ಹೋಯ್ತಾ ಇದ್ದೀನಿ. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಜಾಸ್ತಿ ಬಂದ್ಬಿಡ್ತೀರು. ನೋಡಿ ಅವನ ಹಂಗಂತ ನೋಡಿ. ಧೀರಾ 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 ಏನಾದಲ್ಲಿ ಮಾಡ ಇನ್ನೊಂದ್ಸಲಿ ಗೋವಾ ಕಣಕ್ಕೋ ಏನ್ ಬಸ್. ಸೊ ಗೈಸ್ ಬೀಚ್ ಗೀಚೆಲ್ಲ ಆಟ ಆಡ್ಕೊಂಡ್ ಬಂದಾಯ್ತು. ಇನ್ನು ನೆಕ್ಸ್ಟು 12 ಗಂಟೆ ಗಾಂಧಿ ಜಯಂತಿ ಇರೋದ್ರಿಂದ ಏನು 12 ಗಂಟೆವರೆಗೂ ಓಪನ್ ಇರಲ್ಲ. ಹಂಗಾಗಿ ಈಗ ರೆಡಿಯಾಗಿ ಹೋಗ್ತಾ ಇದೀವಿ ಗೈಸ್. 12 ಗಂಟೆಗೆ ಹೋಯ್ತೀವಿ. ಬನ್ನಿ ನಿಮ್ಗೂ ತೋರಿಸ್ತೀನಿ ಏನು ನಡೆಯುತ್ತೆ ಅಂತ. ಸೊ ಗೈಸ್ ನಿನ್ನೆ ಮಲ್ಕೊಂಡ್ಬಿಟ್ಟಿದ್ದೆ, ಮಲ್ಕೊಂಡೆದ್ದೆ, ಇವಾಗ ಎತ್ತಿದ್ದೀನಿ. ಮತ್ತೆ ಬೀಚಿಗೆ ಬಂದಿದ್ದೀವಿ. ನನ್ನ ಮಕ್ಕಳು ನಮ್ಮನ್ನ ಬಿಟ್ಟು ರಂಬಲ್ ಬೀಚ್ ಹೋಗಾರೆ ನೈಟು. ಇವನು ಮಲ್ಕೊಂಡ್ಬಿಟ್ಟಿದ್ದ. ನಾವು 3 ಜನ ಮಾತ್ರ ಮಲಗಿದ್ವಿ. ಇವ್ರ ಮಕ್ಕಳು ಮಾತ್ರ ರಂಬಲ್ ಬೀಚ್ ಹೋಗಾರೆ ನೈಟು 12 ಗಂಟೆ ಮೇಲೆ ಎದ್ದು. ನಾವು ಅದಕ್ಕೆ ಈಗ ಬೆಳಗ್ಗೆನೆ ಬೀಚಿಗೆ ಬಂದಿದ್ದೀವಿ. ಸೊ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನೊಂದು ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ.
ಸಬ್ಸ್ಕ್ರೈಬ್ ಮಾಡೋಕೆ ಏಯ್ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸೂರಜ್ ಯೂಟ್ಯೂಬ್ ಚಾನಲ್ನ. ಯಾರು ಮಿಸ್ ಮಾಡ್ದಂಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಯು ನೋ ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್. ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ. ನಿಮ್ ನಗು ಹೀಗೆ ಇರ್ಲಿ. ಸೊ ಗಾಯ್ಸ್, ಈ ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೈನಿಂಗ್ ಆಫ್. ಸೊ ಗೈಸ್, ಸೂರಜ್ ಅಕೌಂಟ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಫಾಲೋ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಎಲ್ಲ ಲೈಕ್ ಮಾಡಿ. ಎಲ್ಲರೂ ಬಂದ್ಬಿಟ್ಟು ಒಂದ್ಸಲ ಗೋವಾ ವಿಸಿಟ್ ಮಾಡಿ. ಯಾರು ಖಾಲಿ ಹೊಡಿತಾ ಇದೆ, ಸ್ಟಾರ್ಟ್ ಆಗುತ್ತೆ ಡಿಸೆಂಬರ್ ಇಂದ. ಚೆನ್ನಾಗಿರುತ್ತೆ, ಬಂದು ಎಂಜಾಯ್ ಮಾಡಿ, ನಮ್ಮ ತರ ಆರಾಮಾಗಿ ಪೀಸ್ ಆಗಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಓಕೆ ಫ್ರೆಂಡ್, ಬಾಯ್.